ಈಗ ಟೈಮ್ 12 ಆಗೈತಿ. ಶಾದಿಕ್ನು ಅಲ್ಲ ರೊಕ್ಕ ತೋದ್ಬಿಟ್ಟವು. ಕೆಮ್ಮ ನಿಧಿ ಬಿಟ್ಟಿಲ್ಲನ ಆಗೈತೆ. ಮುಂದೆ ಬಾಜು ಹೋಯ್ತು, ಅದಕ್ಕೆ ಎಲ್ಲ ಗಾಡಿಗಳು ಹೊಂಟು, ನಾವು ಹೊಂಟದು ಫಾರೆಸ್ಟ್ದಾಗ. ಈಗ ಟೈಮ್ 12 ಆಗೈತಿ. ಬ್ಯಾಗ್ ರೆಡಿ ಮಾಡಕತ್ತು ನೋಡ್ರಿ. ಈಗ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದು ನಾವು. ಪೆಟ್ರೋಲ್ ಪಂಪ್ನಾಗ ಮಲ್ಕೊಂಡರು. ಇವನ್ನ ಏನೋ ರೆಡಿ ಆಗಿಲ್ಲ. ಇವರಿಬ್ರು ಫುಲ್ ರೆಡಿಯಾಗಿ ಬಂದ್ಬಿಟ್ಟಾರ. 4 ಗಂಟೆಗೆ ಎಬ್ಸ್ಕೊಂಬಂದು ಕೂತಾರೋ. ಇವರಿಬ್ರು ರೆಡಿಯಾಗಿ ಬಂದಾರ ಫುಲ್. ಇವಾಗೇನ ರಾತ್ರಿ ನಿದ್ದೆ ಮಾಡ್ಲಿವ್ರ. ಅವೇನ ರೆಡಿ ಆಗಿಲ್ಲ. ಬ್ಯಾಗು ತಿಂದು ಗಾಡಿಗೆ ಏನೂ ಇಲ್ಲ. ಪೆಟ್ರೋಲ್ ಪಂಪ್ನಾಗ ಬಂದು ಪೆಟ್ರೋಲ್ ಹಾಕುವಲ್ಲ. ಹೇಳಿದಾಗ ಬಂದ್ರೆ ಯಾವ ಆಗ್ತಾನ ನೋಡ್ರಿ. ಇವ್ರವ್ರ ಬೆಕ್ಕ ಹಿಡಿಯವ್ರ ಅಂತೂ ಎದ್ದು ಬಂದ ಪೆಟ್ರೋಲ್ ಹಾಕಕ್ಕೆ. 5 ದಿನ ಆಗದ ನಾನು. ನೋಡ್ರ ಬೆಕ್ಕ ಹಿಡಿಯಾರ ತಿನ್ನಿಸ್ತಾನು. ಒಳಗೈತ್ಲ ನೋಡೋಣ ತೆಗೆದು ನೋಡ್ಲ. ಅದಕ್ಕೆ ಲೋಗೋ ಹಾಕ್ಸೊಂಬಂದ ನೋಡಿದ್ರೆ ಮ್ಯಾಲೆ ಯೂಟ್ಯೂಬ್. ನಮ್ಮೂರು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಹೊರಗೆ ಬಂದು ಗಾಡಿ ಚೈನಿಗೆಲ್ಲ ಚೈನ್ ಸ್ಪ್ರೇ ಬಡ್ದ ಗಾಡಿ ರೆಡಿ ಮಾಡಿ ನಾವು ಹೊಂಟು ಈಗ ಧನುಷ್ಕೋಡಿ ಕಡೆ. ಮುಂದೆ ಬಂದ ಲೊಕೇಶನ್ ಚಲೋ ಕಾಣಂತ್ಲಿಕ್ಕೆ ಗಾಡಿ ಫೋಟೋಶೂಟಿಗೆ ತರಬಿದ್ದು. ನಮ್ಮ ಕೆಂಪ್ ಮಾವ ಬೈಕ್ ಫೋಟೋಶೂಟ್ ಮಾಡಕತ್ತಾನು. ಈಗ ನಾಷ್ಟ ಮಾಡಿದ್ವು. ನಾಷ್ಟ ಮಾಡಿ ಬಂದು ಏನು ಬೈಕ್ ಫೋಟೋಶೂಟ್ ಮುಗಿಸಾತು. ಶಾದಿಕ್ನು ಅಲ್ಲ ರೊಕ್ಕ ತೋದ್ಬಿಟ್ಟವು. ಎಲ್ಲ ತೋರ್ಸ್ಕೊಂಡ್ಬಿಟ್ಟನು. ಯಾಕಂದ್ರೆ ಮಳೆ ಫುಲ್ ಹತ್ತಿ ಕಿಡಿಯಾಕೆ ಬಿಡ್ತು. ಇವೆಲ್ಲ ಜಾಕೆಟ ಹೆಲ್ಮೆಟ ಎಲ್ಲ ಹಾಕೊಂಡ್ರು ಇಟ್ಟು ರೊಕ್ಕ ತೋದವ. ಅವನೊಬ್ಬನ ತೋದವು, ಯಾರೂ ತೋದಿಲ್ಲ. ಬಸ್ಸು ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಹಿಂದೆ ಜಾಕೆಟ್ದಾಗ ನೀರು ಹೋಗ್ಯಾವತ್ತಂದು ನೋಡಕತ್ತಾರ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಂತ ತರ್ಬಿದ್ದು. ಇಲ್ಲಿ 2ನೇ ಪೆಟ್ರೋಲ್ ಇದೆ, 2ನೇ ಸಲ ಹಾಕೋದ. ನಮ್ಮ ಕ್ಯಾಂಪ್ ಮಾವಂತೂ ಒಟ್ಟು ಫುಲ್ ಖುಷಿಯಾಗಿಬಿಟ್ಟಾನು. ಅಂತೂ ಬಂದು ಅಂತಂದ. ನಾವೀಗ ಮದ್ದೂರಾಗ ಬಂದು ವಸ್ತಿ ಮಾಡಿದ್ವು. ನಮ್ಮ ಬಬ್ಲು ರೆಡಿ ಆಗಿಬಿಟ್ಟಾನ ಫುಲ್ಲ. ಇವ್ರು ಏನೋ ಮಕ್ಕೊಂಡರು, ಇನ್ನೂ ಯಾರೂ ಎದ್ದಿಲ್ಲ. ಇವ್ರು ನಾವಿಬ್ಬರು ಎದ್ದವ್ರ ಇದ್ರಾಗ. ಮಾವ ಫುಲ್ ನಿದ್ದೆ ಮಾಡಕತ್ತಾನು. ಎಳೆ ಕೆಂಪ್ ಮಾವ ಟೈಮ್ ಆಗೈತಿ ಹೇಳ್ರಿ. ನಮ್ಮ ಬಬ್ಲು ಬೇಯಾಕತ್ತಾನು. ಈಗ ಬ್ಯಾಗ್ ಕಟ್ಟಿ ಗಾಡಿ ರೆಡಿ ಮಾಡಕತ್ತು. ಈಗ ನಮ್ಮ ಗಾಡಿಗೆ ರೆಡಿ ಮಾಡಿದ್ವು ನಾವು. ಅದಕ್ಕೆ ಆಲ್ರೆಡಿ ಕಟ್ಟಿ ಬಂದದು. ಇನ್ನೊಂದು ಗಾಡಿ ಇಲ್ಲಿ ನಿರ್ತೈತಿ. ಇದಕ್ಕಿನ ಎದ್ದ ಬಂದಿಲ್ಲ ಅವ್ರ. ನಮ್ಮ ಬಸ್ಸು ಅವರು ಮತ್ತು ಏನದವರು ಫುಲ್ ಗಚ್ಚ ಅವನು ಬುಟ್ನಿ ಹಾಕೋತಿ. ಕೆಮ್ಮ ನಿಧಿ ಬಿಟ್ಟಿಲ್ಲನ ಆಗೈತೆ. ಈಗ ಬಂದು ಗಾಡಿಗೆ ಬ್ಯಾಗ್ ಕಟ್ಕೋಕತ್ತಾರಲ್ಲ. ನಾವು ಆಲ್ರೆಡಿ ಕಟ್ಟಿ ನಿಲ್ಸಿದ್ವು. ಬ್ಯಾಗ್ ಎಲ್ಲ ರೆಡಿ ಮಾಡಿ ನಾವು ನಿಲ್ಸೋದು. ಈಗ ಬಂದು ಅವರ ಗಾಡಿಗೆ ಬ್ಯಾಗ್ ಕಟ್ಟಾಕತ್ತಾರ. ಮತ್ತೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಂತಿಲ್ಲ. ಪೆಟ್ರೋಲ್ ಬಂಕ್ ತರಬಿದ್ದು. ಈ ಗಾಡಿಗೆ ಆಲ್ರೆಡಿ ಹಚ್ಚೋದು. ಆ ಗಾಡಿ ಹಾಕತ್ತಪ್ಪ. ಇನ್ನೊಂದು ಗಾಡಿ ಮುಂದೆ ಹೋಗಿತ್ತು. ನಾವು ಮದ್ದೂರಿಂದ ಹೊಂಟ ನೆಕ್ಸ್ಟ್ ಸತ್ಯಮಂಗಲ ಫಾರೆಸ್ಟ್ ಎಂಟ್ರಿ. ಅದು ಎಂಟ್ರಿ ಆಗ್ಬಿಡ್ದು ಹಿಂಗೆ ಹಾಕೈತಿ ಅನ್ಕೊಂಡಿರ್ತಿಲ್ಲ. ಮುಂದೆ ಆನೆ ನಿಂತು ಬಿಟ್ಟಿತ್ತು. ಹಂಗೆ ನೋಡಲ್ದ ಗಾಡಿ ಹೊಡಿಯಾಕತ್ತಿದ್ದು ನಾವು. ಒಮ್ಮೆ ಸಡನ್ಲಿ ಬ್ರೇಕ್ ಹಾಕಿದ್ದು. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಡ್ದು. ಆನೆ ಬಾಜು ಹೋಯ್ತು. ಅದಕ್ಕೆ ಎಲ್ಲ ಗಾಡಿಗಳು ಹೊಂಟು, ನಾವು ಹೊಂಟದು. ಫಾರೆಸ್ಟ್ದಾಗ ವಿಡಿಯೋ ಚಲೋ ಬರ್ತಾವತ್ತಂದ ಫೋನ್ ತೆಗೆದ ವಿಡಿಯೋ ಮಾಡುವಾಗ ಈ ಥರ ಆಕೈತೆ ಅನ್ಕೊಂಡಿರ್ಕಲ್ಲ.
ಹಿಂದೊಂದು ಟ್ರಕ್ ಬರಾಯಿತ್ತು. ಟ್ರಕ್ ನಾವು ನೋಡಿ ಗಾಡಿ ತರಿಬದ ನಿಮ್ಮ ಫೋನ್ ಬಿದ್ದೈತೆ ಹೇಳಿದ. ಅಂತೂ ಫೋನಿಗೆ ಏನಾಗಿರ್ಕಿಲ್ಲ, ಗಾಲಿ ಬಡ್ಡಿಯಾಗ ಹೋಗಿ ನಿಂತಿತ್ತು. ಸತ್ಯಮಂಗಲ ಫಾರೆಸ್ಟ್ ದಾಟಿ ಬಂದ ಎಳ್ನೀರು ಕುಡಿಯಾಕತ್ತು. ಯಾಕಂದ್ರೆ ಕಾವು ಭಾಳ ಇತ್ತು. ಮುಂದೆ ಬರ್ಬಿಡ್ದ ಅಣ್ಣಮಲೆ ಫಾರೆಸ್ಟ್ ಇತ್ತು. ಅಣ್ಣಮಲೆ ಫಾರೆಸ್ಟ್ ಆಗ ಪರ್ಮಿಷನ್ ತಕೊಂಡು ಅಣ್ಣಮಲೆ ಫಾರೆಸ್ಟ್ ವ್ಯೂ ಹೆಂಗೈತಿ ನೋಡ್ರಿ. ಈಗ ಮುನ್ನಾರ್ದಾಗ ಯಾವ್ಯಾವ ಪ್ಲೇಸ್ ಇದಾವ ಅಲ್ಲೆಲ್ಲ ನೋಡಕ್ ಹೊಂಟದ್ದು. ಅದಕ್ಕೆ ಎಲ್ಲರೂ ರೆಡಿ ಆಗಾಕತ್ತು. ಈಗ ಡೈರೆಕ್ಟ್ ಮುನ್ನಾರಕ್ಕೆ ಬಂದದ್ದು. ಇವಾಗ ಇಲ್ಲಿ ನೋಡ್ಬೋದಲ್ಲ, ಇಲ್ಲೇ ರೂಮ್ ಮಾಡಿ ಇಲ್ಲೇ ಇದ್ದು. ಇವತ್ತು ಮುನ್ನಾರ್ದಾಗ ನಮ್ಮ ಕೆಂಪಮ್ಮ ಅಡುಗೆ ಅರಿಬಿ ಮಾಡ್ಸತ್ತಾನು. ಅರಿಬಿ ಮಾಡ್ಸತ್ತಿಲ್ಲ, ಹಿಂಗೆ ಹಾಕೋತಾನು. ಒಳಗೆ ರೂಮ್ ಹಿಂಗೆ ಮಾಡಿದ್ವು. ಬಬಲ್ಯ ಫುಲ್ ರೆಡಿ ಆಗಿಬಿಟ್ಟನು. ಈಗ ರೂಮಿಂದ ಚೆಕ್ಔಟ್ ಆಗಿ ಹೊಂಟದು. ಮುನ್ನಾರ್ದಾಗ ನಾವು ಫಸ್ಟ್ ಬಂದ ಕಾಫಿ ಎಸ್ಟೇಟ್ಕ. ಈ ಕಾಫಿ ಎಸ್ಟೇಟ್ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ದಾಗ. ಅದು ಡ್ರೋನ್ ಶಾಟ್ ವಿಡಿಯೋಗಳೆಲ್ಲ ನೋಡಿರ್ಬೋದು. ಆದ್ರೆ ನಾವು ಸೆಲ್ಫಿ ಸ್ಟಿಕ್ಲೆ ಈ ಥರ ವಿಡಿಯೋ ಮಾಡಿದ್ವು. ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ರಿ. ಮೋಡ್ಗಳೆಲ್ಲ ಹಂಗೆ ಗುಡ್ಡಕ್ಕೆ ಬಡಬಡ್ದು ಹೊಂಟಿದ್ದು ನೋಡಿ ಫುಲ್ ಖುಷಿ ಆಯ್ತು. ಆಮೇಲೆ ಗ್ರೂಪ್ದೆಲ್ಲ ಕೂಡಿ ಒಂದು ವಿಡಿಯೋ ಮಾಡ್ಕೊಂಡು ಹೈದರಾಬಾದ್ ತುಮಕೂರು ಮೆಸ್ರಾವ್ ನೈಸ್ ರೋಡ್ NH4 ಹೈವೇ. ಈಗ ಎಲ್ಲಿ ಬಂದು ಗೊತ್ತಿಲ್ರಿ, ಕಾಯಿನ ತಂದ್ಬಿಟ್ಟಾರು. ಇಲ್ಲಿ ಏನು ತಿನ್ನೋದು ಗೊತ್ತಾವತ್ತು. ಕಾಫಿ ಎಸ್ಟೇಟ್ ಅಂದ್ರೆ ಮ್ಯಾಲ ಗುಡ್ಡ ಹತ್ಬೇಕಂತಂದ ಜೀಪ್ ರೈಡ್ ಹೊಂಟಿದ್ದು. ಗುಡ್ಡ ಹತ್ತಿ ಮ್ಯಾಲ ಬರಗುಡ್ದ ನಮ್ಗೆ ಆದಿವಾಸಿಗಳು ಸಿಕ್ಕರು. ಒಂದ್ಸಲ ಆದಿವಾಸಿಗಳು ಡ್ಯಾನ್ಸ್ ಹೆಂಗೈತಂದ ನೋಡ್ರಿ. ಎಲ್ಲ ಮುಗಿಸಿ ಆದ್ಮೇಲೆ ಜೀಪ್ ರೈಡ್ ಬಂದ ಫೋಟೋ ತಕೋಬೇಕಂದ ಫೋಟೋ ತಕೋಕ್ ನಿಲ್ಸಿದ್ದು. ಫೋಟೋ ತಕೊಂಡ್ ಆದ್ಮೇಲೆ ಡೈರೆಕ್ಟ್ ನಾವು ಹೊಂಟದ್ದು ಈಗ ಧನುಷ್ಕೋಡಿ ಕಡೆ. ಬ್ರಿಡ್ಜ್ ಮೇಲೆ ಬಂದು ನಿಂತ ಫೋಟೋ ತಕೋಬೇಕಂತ ನಿಂತಿದ್ದು. ಇಲ್ಲೇನು ನೋಡಾಕತ್ತಿರಲ್ಲ, ಈ ಬ್ರಿಡ್ಜ್ ನೀವು ನೋಡಿರ್ಬೋದು. ಪುಷ್ಪ ಸಿನಿಮಾದಾಗ ಇಲ್ಲೇ ಶೂಟಿಂಗ್ ನಡೆದೈತೆ. ಫೋಟೋ ತಕೊಂಡ್ ಆದ್ಮೇಲೆ ನಾವು ಹೊಂಟಿವಾಗ ಲಾಸ್ಟ್ ಬಾರ್ಡರ್ಕ. ಟ್ರಾಫಿಕ್ ಅಂತೂ ಫುಲ್ ಇತ್ತು, ಗಾಡಿಗಳು ನಿಲ್ಸಕ್ಕೆ ಜಾಗನ ಇದ್ದಿರ್ಕಲ್ಲ. Welcome to the last land of India. This is Dhanushkodi. ಇಲ್ಲಿಂದ ಶ್ರೀಲಂಕಾ ಬರೀ 18 ಕಿಲೋಮೀಟರ್ ಅಷ್ಟೇ ಐತೆ. क्या बोलती है लोग? श्रीलंका 18 किलोमीटर. ये सिर्फ एक जगह नहीं, ये है अंत का आरंभ और आराम का अंत. धनुषकोडी, द लास्ट रोड ऑफ इंडिया. यहाँ रास्ते खत्म होते हैं और रामायण जीवित हो जाती है. यहाँ हवा सिर्फ चलती नहीं, राम नाम का संदेश लेकर उड़ती है.
यहाँ समुद्र सिर्फ लहराता नहीं, ಸೊ ಈ ವಿಡಿಯೋ ಇಲ್ಲೇ ಮುಗಿಸಾಕತ್ನು. ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ.